ನಿಜವಾದ ಪ್ರೀತಿಯಲ್ಲಿ ಈ 3 ರಹಸ್ಯಗಳು ಅಡಗಿರುತ್ತೆ. ನಿಮ್ಮ ಸಂಬಂಧ ಗಟ್ಟಿಯಾಗಿರಬೇಕೆ? ಹಾಗಿದ್ರೆ ಈ 3 ವಿಷಯಗಳನ್ನು ಪಾಲಿಸಿ. ನೀವು ನಿಜವಾಗ್ಲೂ ಪ್ರೀತಿಸ್ತೀರಾ? ಅದು ಕೇವಲ ಭಾವನೆ ಮಾತ್ರವೇ? ಈ ವಿಡಿಯೋ ಮುಗಿಯುವಷ್ಟರಲ್ಲಿ ನಿಮ್ಮ ಸಂಬಂಧದ ಸತ್ಯ ನಿಮಗೆ ಗೊತ್ತಾಗುತ್ತೆ. ಪ್ರೀತಿ ಅಂದರೆ ಏನು? ಬಣ್ಣ ಬಣ್ಣದ ಮಾತುಗಳ, ಬೆಲೆ ಬಾಳುವ ಉಡುಗೊರೆಗಳ, ಇಲ್ಲ ನಿಜವಾದ ಪ್ರೀತಿ ಅಂದರೆ 2 ಜೀವಗಳು ಒಂದಾಗಿ ಸಾಗುವ ಪಯಣನ? ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಧುದಿನಿ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಿಜವಾದ ಪ್ರೀತಿಯ 3 ರಹಸ್ಯ ಗುಣಗಳ ಬಗ್ಗೆ ತಿಳಿಸಿಕೊಡ್ತೇನೆ. ಮೊದಲನೆಯದಾಗಿ ಶಕ್ತಿ ಅಂದರೆ ಸ್ಟ್ರೆಂತ್. ನಿಜವಾದ ಪ್ರೀತಿ ಅಂದರೆ ಕೇವಲ ಮಾತಲ್ಲ, ಅದು ಒಂದು ಶಕ್ತಿ. ಪ್ರೀತಿಯಲ್ಲಿ ಶಕ್ತಿ ಅಂದರೆ ದೈಹಿಕ ಬಲ ಅಲ್ಲ, ಅದು ಮಾನಸಿಕ ಬೆಂಬಲ. ಒಂದಿನ ನಿಮ್ಮ ಸಂಗಾತಿ ದಣಿದಾಗ ಮಾತನಾಡೋ ಶಕ್ತಿನೂ ಇಲ್ಲದೆ ಇರುವಾಗ ಆ ಸಮಯದಲ್ಲಿ ನೀವು ಯಾವ ದೊಡ್ಡ ಕೆಲಸ ಮಾಡಬೇಕಾದ ಅಗತ್ಯ ಇಲ್ಲ. ಅವರಿಗೆ ಕುಡಿಯೋದಕ್ಕೊಂದು ಲೋಟ ನೀರು ಅಥವಾ ಕಾಫಿ, ನಿಮ್ಮ ಜೊತೆ ನಾನಿದ್ದೀನಿ ಅನ್ನೋ ಭರವಸೆ ಕೊಟ್ಟರೆ ಸಾಕು. ಅದು ಅವರಿಗೆ ಪ್ರಪಂಚನೇ ಗೆದ್ದಷ್ಟು ಶಕ್ತಿ ಮತ್ತು ಉತ್ಸಾಹನ ಕೊಡುತ್ತೆ. ಸಮಸ್ಯೆ ಬಂದಾಗ ಕೈ ಬಿಡೋರು ಸಾವಿರಾರು ಜನ ಸಿಗ್ತಾರೆ, ಆದರೆ ಸಮಸ್ಯೆ ಇದೆ ಅಂತ ಗೊತ್ತಾದ ಮೇಲೆ ಕೈ ಹಿಡಿದು ನಡೆಸೋರು ಒಬ್ಬರಿದ್ದರೆ ಸಾಕು ಜೀವನದಲ್ಲಿ. ನಿಜವಾದ ಪ್ರೀತಿ ಕಷ್ಟವನ್ನು ದೂರ ಮಾಡೋದಿಲ್ಲ, ಆದರೆ ಕಷ್ಟವನ್ನು ಎದುರಿಸೋ ಶಕ್ತಿನ ಕೊಡುತ್ತೆ. ನಿನ್ನ ಜೊತೆ ಇದ್ದಾಗ ಎಂಥ ಸಮಸ್ಯೆ ಆದರೂ ಎದುರಿಸುವೆ ಅನ್ನೋ ಧೈರ್ಯ ಇದೆಯಲ್ಲ, ಅದೇ ಜೊತೆಯಲ್ಲಿದ್ದಾಗ ಕೊಡೋ ಶಕ್ತಿ. ಎರಡನೆಯ ಗುಣ ತಾಳ್ಮೆ. ಯಾವ ಸಂಬಂಧನೂ ಪರ್ಫೆಕ್ಟ್ ಆಗಿರೋದಿಲ್ಲ. ಸತ್ಯ ಹೇಳ್ಬೇಕಂದ್ರೆ ಹೆಚ್ಚು ಸಂಬಂಧಗಳು ಮುರಿತಿರೋದೇ ಪ್ರೀತಿ ಕೊರತೆಯಿಂದಲ್ಲ, ತಾಳ್ಮೆಯ ಕೊರತೆಯಿಂದ. ಪ್ರೀತಿ ದೀರ್ಘಕಾಲ ಬಾಳಬೇಕೆಂದರೆ ಈ ಗುಣ ಅತಿ ಮುಖ್ಯವಾಗಿ ಇರಲೇಬೇಕು. ನಿಜವಾದ ಪ್ರೀತಿ ಅಂದರೆ ಯಾವಾಗಲೂ ನಗು ಮಾತ್ರ ಅಲ್ಲ, ಕೆಲವೊಮ್ಮೆ ಮೌನವಾಗಿಯೂ ಅರ್ಥ ಮಾಡ್ಕೋಬೇಕು ಅವರನ್ನು. ಫಾರ್ ಎಕ್ಸಾಂಪಲ್, ಎಲ್ಲ ದಿನಗಳಲ್ಲೂ ನಮಗೆ ಬೇಕಾದಂತೆ ಇರೋದಿಲ್ಲ ಅಲ್ವಾ? ಕೆಲವೊಂದು ಸಲ ಖುಷಿ, ಕೆಲವೊಂದು ಸಲ ದುಃಖ ಇದ್ದೇ ಇರುತ್ತೆ. ಕೆಲವೊಮ್ಮೆ ಸಣ್ಣ ತಪ್ಪುಗಳಾಗ್ಬೋದು, ವಾದಗಳಾಗ್ಬೋದು. ಅಂಥ ಸಮಯದಲ್ಲಿ ತಕ್ಷಣವೇ ಕೋಪ ಮಾಡಿಕೊಂಡು ಕಿರ್ಚಾಡುವುದಕ್ಕಿಂತ ಸ್ವಲ್ಪ ಮೌನವಾಗಿರುವುದು ಎಷ್ಟು ಉತ್ತಮ ಅಲ್ವಾ? ಎದುರಿಗಿನವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಮಾತಾಡಿದಾಗ ನಮ್ಮಲ್ಲಿರುವ ಪ್ರೀತಿ ಅವರಿಗೆ ಅರ್ಥವಾಗುತ್ತೆ. ತಾಳ್ಮೆ ಅಂದರೆ ಮಾತು ಗೆಲ್ಲೋದು ಅಲ್ಲ, ಸಂಬಂಧನ ಉಳಿಸ್ಕೊಳ್ಳೋದು. ಕ್ಷಮೆ ಕೇಳುವವನು ದೊಡ್ಡವನಲ್ಲ, ಕ್ಷಮಿಸುವವನು ದೊಡ್ಡವನು. ಆದರೆ ಈ ಪರಿಸ್ಥಿತಿಯನ್ನು ಸಹನೆಯಿಂದ ನಿಭಾಯಿಸಬೇಕು. ಅದು ಮಾತ್ರವೇ ನಿಜವಾದ ಪ್ರೇಮಿಯ ಲಕ್ಷಣ. ಮೂರನೆಯ ಗುಣ ತ್ಯಾಗ. ನಿಜವಾದ ಪ್ರೀತಿ ಅಂದರೆ ನಾನು ಅನ್ನೋದನ್ನ ಸ್ವಲ್ಪವಾಗಿ ಬಿಡ್ತಾ ಹೋಗೋದು, ನಾವು ಅನ್ನೋದನ್ನ ಜೀವಂತವಾಗಿ ಹಿಡಿದಿಟ್ಕೊಳ್ಳೋದು. ತ್ಯಾಗ ಅಂದರೆ ನಮ್ಮ ಅಸ್ತಿತ್ವನ ಕಳೆದುಕೊಳ್ಳೋದಲ್ಲ. ನನ್ನ ಇಷ್ಟಕ್ಕಿಂತ ನಿನ್ನ ಇಷ್ಟದಕ್ಕೆ ಬೆಲೆ ಕೊಡ್ತೀನಿ ಅಂತ ಹೇಳೋದು. ನನ್ನ ಕನಸಿನ ಜೊತೆ ನಿನ್ನ ಕನಸಿಗೂ ನಾನು ಸಹಕಾರವನ್ನು ಕೊಡ್ತೀನಿ, ಯಾಕಂದರೆ ನಾನು ನಿನ್ನನ್ನು ಪ್ರೀತಿಸ್ತೀನಿ ಅನ್ನೋಂತ ಹೇಳೋದು. ಅದೇ ಪ್ರೀತಿಯ ಪರಮೋಚ್ಚ. ಕೃಷ್ಣ ಪರಮಾತ್ಮ ಒಂದು ಮಾತು ಹೇಳ್ತಾನೆ, ಪ್ರೀತಿಯಲ್ಲಿ ನಾನು ಅನ್ನೋ ಅಹಂಕಾರ ಸತ್ತಾಗ ಮಾತ್ರ ನಾವು ಅನ್ನೋ ಪ್ರೇಮ ಉಸಿರಾಡುತ್ತೆ ಅಂತ. ಪ್ರೀತಿ ಅಂದರೆ ನಿನಗಾಗಿ ನನ್ನ ಸಂತೋಷ ಬಿಟ್ಕೊಡೋದು ಅಂತ ಅಲ್ಲ, ನಿನ್ನ ಸಂತೋಷದಲ್ಲೇ ನನ್ನ ಸಂತೋಷವನ್ನು ನೋಡ್ತೀನಿ ಅನ್ನೋದು. ಸ್ನೇಹಿತರೆ, ಈ 3 ಗುಣಗಳು ಯಾವ ಸಂಬಂಧದಲ್ಲಿ ಇರುತ್ತೆಯೋ ಅವರ ಸಂಸಾರವೇ ಒಂದು ದೇಗುಲ. ಸ್ವಾಮಿ ವಿವೇಕಾನಂದರು ಹೇಳಿದಂತೆ ಇರ್ತದೆ, ಎಲ್ಲಿ ನಿಜವಾದ ಪ್ರೀತಿ ಇರುತ್ತದೆಯೋ ಅಲ್ಲಿ ಶಕ್ತಿ, ಸಹನೆ, ತ್ಯಾಗ ತಂತಾನೇ ಬರುತ್ತೆ ಅನ್ನೋದು. ಕೊನೆಯದಾಗಿ, ಹೊರಗಿನ ಜಗತ್ತಿನ ಕಹಿ ನಿಮ್ಮ ಮನೆಯ ಹೊಸ್ತಿಲ ದಾಟದಂತೆ ನೋಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಈ 3 ಗುಣಗಳಲ್ಲಿ ಯಾವ ಗುಣ ಅತಿ ಮುಖ್ಯ ಅನಿಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.